ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಮ್ ಸಿದ್ದರಾಮಯ್ಯ ಅವರು ಬಜೆಟ್ ನಲ್ಲಿ ನಮ್ಮ ಕ್ಯಾಂಟೀನ್ ಅನ್ನ ಎಲ್ಲಾ ವಾರ್ಡ್ ಗಳಲ್ಲೂ ಶುರು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದ್ರ ಪ್ರಕಾರನೇ ನಮ್ಮ ಕ್ಯಾಂಟೀನ್ ಅನ್ನ ಶುರು ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆನೂ ನಡೀತು. ಆದ್ರೆ ನಮ್ಮ ಕ್ಯಾಂಟೀನ್ಗೆ ಏನಂತ ಹೆಸರಿಡೋದು ಅನ್ನೋದು ತುಂಬಾನೇ ಕನ್ಫ್ಯೂಷನ್ಸ್ ಆಯ್ತು. ಎನಿವೇಸ್, ಆ ನಮ್ಮ ಕ್ಯಾಂಟೀನ್ ಅನ್ನೋದಕ್ಕೆ ಏನ್ ಹೆಸರಿಡ್ತಾ ಇದ್ದಾರೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಜೊತೆಗೆ ಈ ನಮ್ಮ ಕ್ಯಾಂಟೀನ್ ಯಾವಾಗ ಶುರುವಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದರಲ್ಲಿ ಮೆನು ಏನಿರುತ್ತೆ, ಊಟ ಎಲ್ಲಿಂದ ಬರುತ್ತೆ ಅಂಡ್ ಊಟ ತಿಂಡಿಯ ಪ್ರೈಸ್ ಎಷ್ಟಿರುತ್ತೆ, ಇದರೆಲ್ಲಾ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇನ್ನು ಏಪ್ರಿಲ್ 1ರಿಂದ ಬೆಂಗಳೂರಿನ 198 ವಾರ್ಡ್ ಗಳಲ್ಲಿ ನಮ್ಮ ಕ್ಯಾಂಟೀನ್ ಆರಂಭಿಸಲು ಸಿದ್ಧತೆ. ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಘೋಷಿಸಿರುವಂತೆ ಏಪ್ರಿಲ್ 1ರಿಂದ ಬೆಂಗಳೂರಿನ 198 ವಾರ್ಡ್ ಗಳಲ್ಲಿ ನಮ್ಮ ಕ್ಯಾಂಟೀನ್ ಆರಂಭಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಜೊತೆ ಮಾತುಕತೆ ಮುಗ್ದಿದೆ. ಸ್ಥಳ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ತಮಿಳುನಾಡಿನಲ್ಲಿ ನಡೀತಿರೋ ಅಮ್ಮ ಕ್ಯಾಂಟೀನ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಕ್ಯಾಂಟೀನ್ ಗಳನ್ನ ತೆರೆಯಲು ನಿರ್ಧರಿಸಲಾಗಿದೆ. ಇಸ್ಕಾನ್ ತಯಾರಿಸುವ ಆಹಾರದಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಪದಾರ್ಥಗಳ ಬಳಕೆ ಮಾಡೋದಿಲ್ಲ. ಆದ್ರೆ ಕ್ಯಾಂಟೀನ್ ನ ಆಹಾರದಲ್ಲಿ ಇವನ್ನ ಬಳಸಬೇಕು ಅಂತ ಸರ್ಕಾರ ತಿಳಿಸಿದೆ. ಆರಂಭದ ದಿನಗಳಲ್ಲಿ ಎದುರಾಗೋ ಒತ್ತಡವನ್ನ ನಿಭಾಯಿಸೋಕೆ ಅನುಕೂಲವಾಗ್ಲಿ ಅನ್ನೋ ಕಾರಣಕ್ಕೆ ಪಾರ್ಸಲ್ ವ್ಯವಸ್ಥೆ ನೀಡದಿರಲು ಕೂಡ ತೀರ್ಮಾನಿಸಲಾಗಿದೆ. ಮುಂದಿನ 1 ವರ್ಷ ಪಾರ್ಸಲ್ ವ್ಯವಸ್ಥೆ ಜಾರಿಗೆ ಬರುವುದು ಅನುಮಾನ ಎನ್ನಲಾಗಿದೆ. ಇನ್ನು ನಮ್ಮ ಕ್ಯಾಂಟೀನ್ಗೆ ಏನ್ ಹೆಸರಿಡಬಹುದು ಅನ್ನೋ ಆ ಕನ್ಫ್ಯೂಷನ್ ನಲ್ಲಿ ಈಗ ಇಂದಿರಾ ಅಂತ ಹೆಸರಿಡಲು ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ನಮ್ಮ ಕ್ಯಾಂಟೀನ್ಗೆ ಇಂದಿರಾ ಗಾಂಧಿ ಹೆಸರಿಡಲು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಮುಖಂಡರು ಒತ್ತಾಯಿಸಿದ್ದಾರೆ. ಇನ್ನು ನಮ್ಮ ಕ್ಯಾಂಟೀನ್ ನಲ್ಲಿ ಮೆನು ಏನು? ತಿಂಡಿಗೆ ಪೊಂಗಲ್ಲು, ಉಪ್ಪಿಟ್ಟು, ಚೌಚೌಬಾತ್, ಅವಲಕ್ಕಿ, ಹಾಗೆ ಊಟಕ್ಕೆ ಅನ್ನ, ಸಾಂಬಾರ್, ಉಪ್ಪಿನಕಾಯಿ, ಮಜ್ಜಿಗೆ, 2 ದಿನಕ್ಕೊಂದ್ಸರಿ ಪುಳಿಯೋಗ್ರೆ, ಬಿಸಿಬೇಳೆ ಬಾತ್, ಇನ್ನು ಏನೇನೋ ಇರತ್ತೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ನಿಮ್ಗೂ ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ ಅಂತ ಗೊತ್ತು. ಹಾಗೆ ತಿಂಡಿ ದರ ಎಷ್ಟಿರುತ್ತೆ ಗೊತ್ತಾ? ತಿಂಡಿಗೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ. ಬಟ್ ಪಾರ್ಸಲ್ ಕೊಡಲ್ಲ, ನೆನ್ಪಿರ್ಲಿ. ಇನ್ನು ನಮ್ಮ ಕ್ಯಾಂಟೀನ್ ಮತ್ತೆ ಅಮ್ಮ ಕ್ಯಾಂಟೀನ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಸರ್ಕಾರ ಹೇಳೋ ಪ್ರಕಾರ ನಮ್ಮ ಕ್ಯಾಂಟೀನ್ ನಲ್ಲಿ ಕ್ವಾಲಿಟಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನೆಲ್ಲ ಆಗತ್ತೆ ಅನ್ಬಿಟ್ಟು. ಈಗ ನಿಮ್ಮ ಪ್ರಕಾರ ನಮ್ಮ ಕ್ಯಾಂಟೀನ್ಗೆ ಇಂದಿರಾ ಗಾಂಧಿ ಹೆಸರಿಡೋದು ಒಳ್ಳೇದಾ ಅಥವಾ ಬೇರೆ ಇನ್ಯಾವ ಹೆಸರಿಟ್ರೆ ಒಳ್ಳೇದು ಅನ್ನೋದನ್ನ ನೀವು ನಮ್ಗೆ ಸಜೆಸ್ಟ್ ಮಾಡಿ. ಎನಿವೇಸ್, ಏಪ್ರಿಲ್ 1 ಇಂದ 198 ವಾರ್ಡ್ಸ್ ಅಲ್ಲಿ ನಮ್ಮ ಕ್ಯಾಂಟೀನ್ ಶುರುವಾಗ್ತಾ ಇದೆ. ಅದಕ್ಕೆ ನಾಮಕರಣ ಇನ್ನು ಮಾಡಬೇಕು, ಯೋಚನೆ ಮಾಡ್ತಾ ಇದ್ದಾರೆ ಏನ್ ಹೆಸರಿಡ್ಬೇಕಂತ. ಸೊ ವೇಟ್ ಮಾಡೋಣ ಏನೆಲ್ಲ ಆಗತ್ತೆ ಅಂತ. ಬಟ್ ನೀವು ಮಾತ್ರ ನಮ್ಗೆ ಹೆಸರನ್ನ ಸಜೆಸ್ಟ್ ಮಾಡಿ ಕಳ್ಸೋದನ್ನ ಮರಿಬೇಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.